ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಿಸಿದಂತೆ ಈಗ ಮಹತ್ವದ ಆದೇಶ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿದೆ. ಪ್ರಮುಖವಾಗಿ ಮೂಡಾ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಸಂಸ್ಥೆ ಮುಂದುವರಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇಡಿ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೊಂದು ಅರ್ಜಿಯನ್ನು ಹಾಕಿತ್ತು. ಲೋಕಾಯುಕ್ತ ವರದಿಗೆ ಸಂಬಂಧಿಸಿದಂತೆ ಆ ಬಿ ರಿಪೋರ್ಟ್ ಹಾಕಲಾಗಿದೆ, ಅದು ಸರಿಯಲ್ಲ ಅನ್ನುವಂಥ ತಕರಾರನ್ನ ಆಕ್ಷೇಪವನ್ನು ಸಲ್ಲಿಸಿತ್ತು. ಆದರೆ ಲೋಕಾಯುಕ್ತ ತನ್ನ ತನಿಖೆಯನ್ನು ಮುಂದುವರಿಸಬಹುದು ಅನ್ನುವಂಥ ಸೂಚನೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿದೆ. ಆ ಮೂಲಕ ಇಡಿ ಸಲ್ಲಿಸಿರುವಂಥ ಅರ್ಜಿಗೆ ತಾತ್ಕಾಲಿಕ ಹಿನ್ನಡೆಯಾಗಿದೆ. ಜಾರಿ ನಿರ್ದೇಶನಾಲಯದ ಕಡೆಯಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದಂಥ ಅರ್ಜಿಗೆ ಸಂಬಂಧಿಸಿದಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಸಬಹುದು ಮತ್ತು ಮೇ 7ನೇ ತಾರೀಕು ಅಂತಿಮ ವರದಿಯನ್ನು ಕೋರ್ಟಿಗೆ ಸಲ್ಲಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಅಂತಿಮ ವರದಿ ಬಂದ ಬಳಿಕ ಬಿ ರಿಪೋರ್ಟ್ನ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಇಡಿ ಇಲ್ಲೊಂದು ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಲೋಕಾಯುಕ್ತ ತನಿಖೆಯ ವರದಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಬಾಮೈದ ಮತ್ತು ಅವರ ಪತ್ನಿ ಅವರ ಪಾತ್ರ ಇಲ್ಲ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿತ್ತು. ಇದನ್ನ ಇಡಿ ಪ್ರಶ್ನೆ ಮಾಡಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಜಾರಿ ನಿರ್ದೇಶನಾಲಯ ಪ್ರಶ್ನೆ ಮಾಡಿತ್ತು, ನಮ್ಮಲ್ಲಿರುವಂಥ ಸಾಕ್ಷ್ಯಗಳನ್ನು ಲೋಕಾಯುಕ್ತ ಕನ್ಸಿಡರ್ ಮಾಡಿಲ್ಲ, ನಮ್ಮ ತನಿಖೆಯನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಲೋಕಾಯುಕ್ತ ಇಡಿ ಕೋರ್ಟ್ ಮೆಟ್ಟಿಲು ಹತ್ತಿತ್ತು. ಸದ್ಯ ಲೋಕಾಯುಕ್ತಕ್ಕೆ ತನಿಖೆ ಮುಂದುವರಿಸಿ ಎನ್ನುವಂಥ ಸೂಚನೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿದೆ. ಮೇ 7ನೇ ತಾರೀಕಿಗೆ ಅಂತಿಮ ವರದಿಯನ್ನು ಸಲ್ಲಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ಆಗಿತ್ತು. ಯಾಕಂತಂದ್ರೆ ಇಡಿ ಸಲ್ಲಿಸಿರುವಂತಹ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ವಿರುದ್ಧ ಕೋರ್ಟ್ ಯಾವ ರೀತಿ ಆದೇಶ ಕೊಡಬಹುದು ಅನ್ನುವಂಥ ಸಾಧ್ಯತೆ ಇತ್ತು, ಕುತೂಹಲ ಸೃಷ್ಟಿಯಾಗಿತ್ತು. ಈಗ ಉತ್ತರ ಸಿಕ್ಕಿದೆ. ಯಾವುದೇ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತರುವಂಥ ಬೆಳವಣಿಗೆ ಆಗಿಲ್ಲ. ಬದಲಾಗಿ ಲೋಕಾಯುಕ್ತ ಏನು ತನಿಖೆಯನ್ನು ಮಾಡ್ತಾ ಇದೆ, ಆ ತನಿಖೆಯನ್ನು ಮುಂದುವರಿಸೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಮೇ 7ನೇ ತಾರೀಕು ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಅಲ್ಲಿಗೆ ಇಡಿ ಏನು ಬಯಸಿತ್ತೋ ಅದಾಗಿಲ್ಲ. ರಕ್ಷತ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಸದ್ಯ ನ್ಯಾಯಾಲಯ ತೀರ್ಮಾನ ಮಾಡಿರೋದು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ ಕೊಡ್ಲಿ, ಅಂತಿಮ ವರದಿ ಕೊಟ್ಟ ನಂತರ ಈ ಬಿ ರಿಪೋರ್ಟ್ ಬಗ್ಗೆ ನಾವು ತೀರ್ಮಾನವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಬರೀ 4 ಜನ ಆರೋಪಿಗಳ ಮೇಲೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಿರೋದ್ರಿಂದ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿ, ಅಂತಿಮ ವರದಿ ಸಲ್ಲಿಕೆ ಮಾಡಿದ ನಂತರ ಬಿ ರಿಪೋರ್ಟ್ ಕುರಿತಂತೆ ನಾವು ತೀರ್ಮಾನವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಡಿ ಅಧಿಕಾರಿಗಳು ಏನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಥವಾ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರಲಿಲ್ಲ ಅಂತ ಅವರಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಅಥವಾ ಇಡಿಗೆ ಬಿ ರಿಪೋರ್ಟ್ ಪ್ರಶ್ನಿಸಿ ತಕರಾರು ಅರ್ಜಿಯನ್ನ ನೀವು ಕೂಡ ಸಲ್ಲಿಸಬಹುದು ಅಂತ ಹೇಳಿ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಇಡಿ ಅಧಿಕಾರಿಗಳು ಕೂಡ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಮತ್ತೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಬಿ ರಿಪೋರ್ಟ್ ಕುರಿತಂತೆ ಯಾವುದೇ ರೀತಿಯ ಆದೇಶ ಸದ್ಯಕ್ಕೆ ನಾವು ನೀಡೋದಿಲ್ಲ. ಅಂತಿಮ ವರದಿ ಆಗ್ಲಿ, ಅಂದ್ರೆ ಲೋಕಾಯುಕ್ತ ತನಿಖೆ ಕಂಪ್ಲೀಟ್ ಆಗಿ ಆಗ್ಲಿ, ಅದಾಗಿ ಅಂತಿಮ ವರದಿಯನ್ನ ಏನ್ ಸಲ್ಲಿಕೆ ಮಾಡ್ತಾರೆ, ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದ ನಂತರ ಬಿ ರಿಪೋರ್ಟ್ ಕುರಿತಂತೆ ನಾವು ಆದೇಶವನ್ನ ಕೊಡ್ತೀವಿ ಅಂತ ಹೇಳಿ ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಅವತ್ತು ಅಂತಿಮ ವರದಿಯನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ 7ನೇ ತಾರೀಕಿಗೆ ಅಂತಿಮ ವರದಿ ಸಲ್ಲಿಸಬೇಕು ಅಂತಾನೂ ಇಲ್ಲ. ಕೇಸ್ ಸ್ಟೇಟಸ್ ಅನ್ನ ತೋರಿಸಿ ಮುಂದಿನ ದಿನಾಂಕದಲ್ಲಿ ನಾವು ಅಂತಿಮ ವರದಿಯನ್ನ ಸಲ್ಲಿಸ್ತೀವಿ ಅಂತ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ಬಹುದು. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಇಡಿ ಅಧಿಕಾರಿಗಳದ ಏನಿತ್ತು ಅಂದ್ರೆ ಬಿ ರಿಪೋರ್ಟ್ ಅಂಗೀಕಾರಕ್ಕೆ ಸಂಬಂಧಪಟ್ಟಂತ ಒಂದು ಮನವಿ ಏನಿತ್ತು ಅದು ಸದ್ಯದ ಮಟ್ಟಿಗೆ ಆಗಿಲ್ಲ. ಅಂತಿಮ ವರದಿ ನಂತರ ಬಿ ರಿಪೋರ್ಟ್ ಕುರಿತಂತೆ ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸಲಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.